ಅಂದರೆ 10ನೇ ತರಗತಿಯಲ್ಲಿ ತೃತೀಯ ಭಾಷಾ ಹಿಂದಿ ಇದೆ. ಎಸ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಅರ್ಧವಾರ್ಷಿಕ ಪರೀಕ್ಷಾ 2022-23 ಅರ್ಧವಾರ್ಷಿಕ ಪರೀಕ್ಷೆ 2022-23ರಲ್ಲಿ 60 ಅಂಕಕ್ಕೆ ನಿರೀಕ್ಷಿತ ಪ್ರಶ್ನೆ ಇದಾವೆ. 60 ಅಂಕಗಳ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ತಂದಿದ್ದೀವಿ. ವಿಶೇಷವಾಗಿ ಇಲ್ಲಿ ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಿನೇಷನ್ಗೆ ಬಂದೇ ಬರ್ತವೆ. ಪ್ರಿಪ್ರೇಷನ್ ಮಾಡಿದರೆ 60ಕ್ಕಿಂತ ಹೆಚ್ಚು ಅಂಕಗಳನ್ನು ತಾವು ಗಳಿಸಬಹುದು. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಒಂದು ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಎಸ್, ಇವುಗಳಿಗೆ ಕ್ವಶನ್ಸ್ ಇದಾವೆ, ಆನ್ಸರ್ಸ್ಗಳನ್ನ ನೀವೇ ಪ್ರಿಪ್ರೇಷನ್ ಮಾಡಬೇಕು. ಕೆಲವೊಂದಿಷ್ಟು ಹಿಂಟ್ಸ್ಗಳನ್ನು ಸಹಿತ ಅಲ್ಲಲ್ಲಿ ನಾವು ಕೊಟ್ಟಿದ್ದೀವಿ. ಎಸ್, ಮೊದಲಿಗೆ ವ್ಯಾಕರಣದಲ್ಲಿ 8 ಅಂಕದ ಪ್ರಶ್ನೆಗಳು ಬರ್ತವೆ, ತಮಗೆ ಗೊತ್ತೇ ಇದೆ. ಸೊ ಫಸ್ಟ್ ಲಿಂಗದಿಂದ 1 ಅಂಕ ಇರ್ತದೆ. ಸೊ ಸುಮಾರಾಗಿ ಈ ಗಿಲ್ಲು ಪಾಠದ ಒಂದು 4 ಉದಾಹರಣೆಗಳಿದ್ದಾವೆ. ಲೇಖಕ್ ಶ್ರೀಮಾನ್ ಮಯೂರ ಕುತ್ತ, ಇವುಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ಆಮೇಲೆ ಬಸಂಕಿ ಸಚ್ಚಾಯಿ ಪಾಠದಲ್ಲಿ ಕೂಡ ಕೆಲವು ಉದಾಹರಣೆಗಳಿದ್ದಾವೆ. ನಿಮ್ಮ ಪುಸ್ತಕದ 203, 204, 205ರಲ್ಲಿ ಕೂಡ ಲಿಂಗಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳಿದ್ದಾವೆ. ಇವುಗಳನ್ನು ಅಭ್ಯಾಸ ಮಾಡಿಕೊಂಡಿದ್ದಾದ್ರೆ 1 ಅಂಕ ಡೆಫಿನೆಟ್ ಆಗಿ ತಗೊಳ್ತೀರಿ. ಇನ್ನು ವಚನದಲ್ಲಿ ನೋಡೋದಾದ್ರೆ ಕಾಶ್ಮೀರಿ ಸೇಬ್ ಪಾಠ, ಗಿಲ್ಲು ಪಾಠ, ಮೇರಾ ಬಚ್ಪನ್ ಪಾಠ, ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಕೂಡ ಏಕವಚನ ಬಹುವಚನಗಳಿಗೆ ಉದಾಹರಣೆಗಳಿದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ಇನ್ನು ವಿಲೋಮ ಶಬ್ದ ನೋಡ್ಕೋಬೇಕಾದ್ರೆ ಕಾಶ್ಮೀರಿ ಸೇಬ್, ಗಿಲ್ಲು, ಅಭಿನವ ಮನುಷ್ಯ, ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಉದಾಹರಣೆಗಳಿದ್ದಾವೆ, ಅವುಗಳನ್ನು ಅರ್ಕೊಳ್ರಿ. ಪ್ರೇರಣಾರ್ಥಕ ಕ್ರಿಯೆ ನೋಡೋದಾದ್ರೆ ಗಿಲ್ಲು ಪಾಠ 22ನೇ ಪುಟ ಇದೆ. ಆಮೇಲೆ ಮೇರಾ ಬಚ್ಪನ್ ಪಾಠದಲ್ಲಿ ಕೂಡ ಕೆಲವೊಂದಿಷ್ಟು ಉದಾಹರಣೆಗಳಿದ್ದಾವೆ. 177, 178 ಪುಸ್ತಕದಲ್ಲಿ ಉದಾಹರಣೆಗಳಿದ್ದಾವೆ, ಅವುಗಳನ್ನು ನೋಡಿಕೊಂಡ್ರೆ ಪ್ರೇರಣಾರ್ಥಕ ಕ್ರಿಯಾದಿಂದ 1 ಅಂಕ ಡೆಫಿನೆಟ್ ಆಗಿ ತಗೊಳ್ತೀರಿ. ಇನ್ನು ಕಾರಕಗಳಿಗೆ ನೋಡೋದಾದ್ರೆ ಕಾಶ್ಮೀರಿ ಸೇಬ್ ಆಗಿರ್ಬೋದು, ಗಿಲ್ಲು, ಮೇರಾ ಬಚ್ಪನ್, ಈ ಪಾಠದ ಚೆನ್ನಾಗಿ ಪಾಠಗಳನ್ನು ಓದಿ ಆ ಚಿಕ್ಕ ವಾಕ್ಯಗಳನ್ನ ನೋಡ್ಕೊಳ್ಬೇಕು. ಅಲ್ಲಿ ಕಾರಕಗಳು ಮೇ, ಸೇ, ಪರ್, ಕಿ, ನೇ, ಕೋ ಇವಿರ್ತವೆ. ಅವುಗಳನ್ನು ಎಲ್ಲೆಲ್ಲಿ ಬಳಕೆ ಆಗಿದೆ ಅನ್ನೋದನ್ನ ನೋಡಿಕೊಂಡ್ರೆ 1 ಅಂಕ ಡೆಫಿನೆಟ್ ಆಗಿ ಸಿಗ್ತದೆ. ಇನ್ನು ವಿರಾಮ ಚಿಹ್ನೆಗಳನ್ನು ನೋಡೋದಾದ್ರೆ ಇವೇ ಚಿಹ್ನೆಗಳನ್ನ ಹೆಚ್ಚಾನೆಚ್ಚು ಕ್ವಶನ್ ಪೇಪರ್ ಗುರುತಿಸ್ಲಿಕ್ಕೆ ಹೇಳ್ತಾರೆ. ಇದು ಪೂರ್ಣ ವಿರಾಮ, ಇದು ಪ್ರಶ್ನವಾಚಕ. ಇನ್ನು ಸಂಧಿಗಳನ್ನು ನೋಡೋದಾದ್ರೆ ನಿಮ್ಮ ಪುಸ್ತಕದ 180, 181, 182, 183 ಈ 4ನ್ನ ಸ್ವಲ್ಪ ನೋಡ್ಕೊಡ್ರಿ. ಗಿಲ್ಲು ಪಾಠದಲ್ಲಿ 25ನೇ ಪೇಜ್ದಲ್ಲಿ ಕೆಲವೊಂದಿಷ್ಟು ಸಂಧಿಗೆ ಉದಾಹರಣೆ ಕೇಳಿದರೆ ಅವುಗಳನ್ನು ನೋಡ್ಕೊಡ್ರಿ. ವಿಶೇಷವಾಗಿ ಎಕ್ಸಾಮಿನೇಷನ್ ಅಲ್ಲಿ ಒಂದು ದೀರ್ಘ ಸಂಧಿ ಬರ್ತದೆ, ಇಲ್ಲ ಗುಣಸಂಧಿ ಕೇಳ್ತಾರೆ, ಇಲ್ಲಾದ್ರೆ ವೃದ್ಧಿ ಸಂಧಿ ಕೇಳ್ತಾರೆ. ಇವು ವಿಶೇಷವಾಗಿರ್ತಕ್ಕಂಥ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಬಟ್ ಹೆಚ್ಚು ದೀರ್ಘ ಸಂಧಿನೇ ಬರ್ತದೆ. ಆ, ಈ, ಊ, ರಿ ಈ ಮಾತ್ರ ಚಿಹ್ನೆಗಳು ಇತ್ತಂದ್ರೆ ಅದು ದೀರ್ಘ ಸಂಧಿನೇ. ಸಮಾಸದಲ್ಲಿ ನೋಡೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ನಾನು ಟ್ರಿಕ್ಸ್ ಕೊಟ್ಟಿದ್ದೀನಿ. ಸಮಾಸದ ಮೊದಲ ಪದ ಅಂದ್ರೆ ಪೂರ್ವ ಪದ ಅವ್ಯಯದಿಂದ ಕೂಡಿದ್ರೆ ಅದನ್ನ ಅವ್ಯಯೀಭಾವ ಸಮಾಸ ಅಂತೀವಿ. ಸಮಾಸ ಪದಗಳ ನಡುವೆ ಕಾರಕ ಚಿಹ್ನೆಗಳು ಲೋಪ ಆದ್ರೆ ಅದು ತತ್ಪುರುಷ ಸಮಾಸ ಆಗ್ತದೆ. ಸಮಾಸ ಪದಗಳ ನಡುವೆ ಉಪಮಾನ ಉಪಮೇಯ ಸಂಬಂಧ ಇದ್ರೆ ಕರ್ಮಧಾರಯ ಸಮಾಸ ಆಗ್ತದೆ. ಸಮಾಸ ಪದದ ಪೂರ್ವ ಪದ ಸಂಖ್ಯಾವಾಚಕ ಇದ್ರೆ ಅದನ್ನು ದ್ವಿಗು ಸಮಾಸ ಅಂತೀವಿ. ಸಮಾಸ ಪದಗಳ ನಡುವೆ ಯೋಜಕ ಚಿಹ್ನೆ ಇದ್ರೆ ಅದನ್ನು ದ್ವಂದ್ವ ಸಮಾಸ ಅಂತೀವಿ. ಎಸ್, ಬೇರೊಂದು ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸವನ್ನ ಬಹುರ್ವಿಹಿ ಸಮಾಸ ಅಂತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ನೆನಪಿಟ್ಕೊಡ್ರಿ. ಇನ್ನ ಏಕಾಂಕಕ್ಕೆ ಎಸ್, ಒಂದೇ ವಾಕ್ಯದಲ್ಲಿ 1 ಅಂಕದ ಪ್ರಶ್ನೆಗಳನ್ನ 4 ಇರ್ತವೆ. ವಿಶೇಷವಾಗಿ ಗದ್ಯದಿಂದ 2, ಪದ್ಯದಿಂದ 2 ಇರ್ತವೆ. ಇಲ್ಲಿ ಪದ್ಯ ಭಾಗದಲ್ಲಿ ಮಾತೃಭೂಮಿ ಮತ್ತು ಅಭಿನವ ಮನುಷ್ಯ 2 ಪದ್ಯದ ಕ್ವಶನ್ ಆನ್ಸರ್ ನೋಡ್ಕೊಂಡ್ರೆ 2 ಮಾರ್ಕ್ಸ್ ಡೆಫಿನೆಟ್ ಆಗಿ ತಗೊಳ್ತೀರಿ. ಅಲ್ಲಿ ಬಹಳ ರಿಪೀಟೆಡ್ ಆಗೋ ಕ್ವಶನ್ಸ್ ಅಂದ್ರೆ ಆಜ್ ಮಾ ಕೆ ಸಾಥ್ ಕೌನ್ ಹೇ, ಭಾರತ್ ಕೆ ಖೇತ್ ಕೈಸೆ ಹೇ, ಆಜ್ ಕಿ ದುನಿಯಾ ಕೈಸಿ ಹೇ, ಪರಮಾಣು ಕಿಸೆ ದೇಕರ್ ಕಾಮ್ತೆ ಹೇ, ಆಜ್ ಮನುಜ ಕಯಾನ್ ಕಹಾ ಜಾ ರಹಾ ಹೇ. ಇನ್ನ ಅದೇ ತರನಾಗಿ ಗದ್ಯ ಭಾಗದಿಂದನೂ ಕೂಡ 2 ಪ್ರಶ್ನೆಗಳು ಇರ್ತವೆ, 2 ಅಂಕ. ವಿಶೇಷವಾಗಿ ಅದನ್ನು ಕಾಶ್ಮೀರಿ ಸೇಬ್, ಗಿಲ್ಲು, ಮೇರಾ ಬಚ್ಪನ್, ಇಮಾನ್ದಾರೋ ಕೆ ಸಮ್ಮೇಳನ ಮೇ ಪಾಠದಿಂದನೇ ಕೇಳಿರ್ತಾರೆ. ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದ್ರೆ ಲೇಖಕ್ ಚೀಜೆ ಖರೀದನೆ ಕಹಾ ಗಯೆ थे, लेखक का जी क्यों ललचा उठा, गिलहरी का बच्चा कहाँ पड़ा था, गिलहरी का प्रिय खाद्य क्या था, वर्मा जी गिलहरी को किस नाम से बुलाती थी, गिलहरी की समाधि कहाँ बनाई गई है, लेखक की चप्पलें किसने पहनी थी, लेखक को कहाँ ठहराया गया था, ब्रीफकेस में क्या था ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ಇವೇ ಪಾಠದ ಹಿಂದೆ ಇರ್ತಕ್ಕಂಥ ಅನುರೂಪತ ನೋಡಿದ್ರೆ ಸಾಕು. ಆ ಅನುರೂಪತದಲ್ಲಿ ಬರೀ ಪಾಠದ ಹಿಂದ್ಗಡೆ ಇರ್ತಕ್ಕಂಥ ಕ್ವಶನ್ಸ್ ನೋಡಿದ್ರು ಕೂಡ ತಾವೇನ್ ಮಾಡಬಹುದು ಅಂದ್ರೆ 2 ರಿಂದ 3 ಅಂಕಗಳನ್ನ ಆರಾಮಾಗಿ ವಿದ್ಯಾರ್ಥಿಗಳೇ ಗಳಿಸಬಹುದು ಅನುರೂಪತ ಕ್ವಶನ್ಸ್ ಅಲ್ಲಿ. ಓಕೆ, 3 ಮಾರ್ಕ್ಸ್ ಡೆಫಿನೆಟ್ಲಿ. ಇನ್ನು ಮುಂದೆ ಹೋಗೋಣ. 2 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ 16 ಅಂಕದಿಂದ ಬರ್ತವೆ. ಇಲ್ಲಿ ಕಾಶ್ಮೀರಿ ಸೇಬ್ ಕಹಾನಿ से आपको क्या सीख मिलती है ಅದು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಭಾರತ್ ಮಾँ के प्रकृति सौंदर्य, दुकानदार ने लेखक से क्या कहा, लेखिका ने गिल्लू के प्राण कैसे बचाई, लेखिका का ध्यान आकर्षित करने के लिए गिल्लू क्या क्या करता था, प्रकृति पर सर्वत्र है विजयी पुरुष आसीन, इस पंक्ति का आशय समझाइए,
दिनकर जी के अनुसार मानव का सही परिचय क्या है। आशी अम्मा कलाम जी को खाने के लिए क्या क्या देती थी। जैनुल आबदीन नमाज के बारे में क्या कहते थे। बसंत राजकिशोर से क्या विनती करता है। बसंत राजकिशोर के पास क्यों नहीं लौटा। मुखिया के मुख के समान होना चाहिए कैसे। मनुष्य के जीवन में प्रकाश कब फैलता है। सूचना व संचार के क्षेत्र में इंटरनेट का क्या महत्व है। वीडियो कॉन्फ्रेंस के बारे में लिखिए। लेखक को भेजे गए निमंत्रण पत्र में क्या लिखा गया था। फूल मालाएं मिलने पर लेखक क्या सोचने लगे। शनि का निर्माण किस प्रकार हुआ है। शनि किसका पुत्र है। शनिचर का अर्थ क्या है। शनि को सौरमंडल का सबसे सुंदर ग्रह क्यों कहा जाता है। ಶನಿ को ಅತ್ಯಂತ ಟಂಡ ಗ್ರಹ ಕ್ಯೂ ಕहा जाता है ಅಂತ ನಾವು 21 ಕ್ವೆಶ್ಚನ್ಸ್ ಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಮೋಸ್ಟ್ ಆಗಿ 8 ಕ್ವೆಶ್ಚನ್ಸ್ ಗಳು ಬಂದೇ ಬರ್ತವೆ. ಇಲ್ಲಿಂದ ಕ್ವೆಶ್ಚನ್ಸ್ ಒಂದು 6 ಆದ್ರೂ ನಾವು ಏನು ಮಾಡ್ತೀವಿ ಗ್ಯಾರಂಟಿಯಾಗಿ ಎಕ್ಸ್ಪೆಕ್ಟ್ ಅನ್ನ ಮಾಡಿದ್ದೀವಿ. ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದಿನ ಪಾರ್ಟ್ ಅಲ್ಲಿ ನೋಡೋದಾದ್ರೆ ನಿಮಗೆ 3 ಮತ್ತು 4 ಅಂಕದ ಪ್ರಶ್ನೆಗಳು ಇರ್ತವೆ. ಒಟ್ಟಾರೆಯಾಗಿ ಒಂದು 25 ಅಂಕಗಳನ್ನ ಇಲ್ಲಿಂದ ನೀವು ಈ ಕ್ವೆಶ್ಚನ್ಸ್ ಗಳಿಂದ ಗಳಿಸಬಹುದು. ನಾವು ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. मातृभूमि का स्वरूप कैसे सुशोभित है। सेब की हालत के बारे में लिखिए। गिल्लू के कार्यकलाप के बारे में लिखिए। गिल्लू के अंतिम दिनों का वर्णन कीजिए। अभिनव मनुष्य कविता का भावार्थ अपने शब्दों में लिखिए। शमसुद्दीन अखबारों का वितरण का कार्य कैसे करते थे। जैनुल आबदीन का व्यक्तित्व के बारे में लिखिए। बसंत एक ईमानदार लड़का है कैसे। पंडित राजकिशोर के मानवीय व्यवहार का परिचय दीजिए। दोहे भावार्थದಲ್ಲಿ ಮುಖ್ಯ ಮುಖಸೋಚಾಯಿಯ ತುಳಸಿ ಸಾತಿ ವಿಪತ್ತಿಗೆ ಜಡಚೇತನ ಗುಣ ದೋಷಮಯ ಮತ್ತು ದಯಾಧರ್ಮಕ ಮೂಲೆ ಅವುಗಳನ್ನು ಸಹಿತ ನೋಡ್ಕೊಡ್ರಿ. ಈ 2 ಪದ್ಯ ಕಂಠಸ್ಥಿದ್ದಾವೆ. ಇದರಲ್ಲಿ ಒಂದೇ ಬರ್ತದ ಹರೆ ಬರೆ ಹೇಡ್ ಮತ್ತು ಆಜ್ ಕಿ ದುನಿಯಾ ಅದು ಕೂಡ 4 ಅಂಕಕ್ಕೆ ಇರ್ತದ. सोशल नेटवर्किंग एक क्रांतिकारी खोज है कैसे। इंटरनेट से कौन सी हानियां हो सकती है ಅಂತಕ್ಕಂಥದ್ದು ಏನಾಗಬಹುದಪ್ಪ ಅಂತಂದ್ರೆ ಕ್ವೆಶ್ಚನ್ಸ್ ಗಳು ಇಲ್ಲಿಂದ ಬಂದೇ ಬರ್ತವೆ. ಇನ್ನ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡ್ಲಿಕ್ಕೆ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಪಾಠದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಗದ್ಯಾಂಶಗಳನ್ನ ನಿಮ್ಗೆ ಕೊಡ್ತಾರೆ. ಅದು ಶನಿ ಸಬ್ಸೆ ಸುಂದರ ಗ್ರಹ ಇರಬಹುದು, ಗಿಲ್ಲು ಇರಬಹುದು, ಮೇರಾ ಬಚಪನ್ ಇರಬಹುದು. ಆ ಪಾಠದಲ್ಲಿ ಇರ್ತಕ್ಕಂಥ ಒಂದು 3 ಸರಳ ವಾಕ್ಯಗಳನ್ನ ಕೊಡ್ತಾರೆ. ಅವುಗಳನ್ನ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಅನುವಾದವನ್ನ ಮಾಡಬೇಕು. 2 ನಿಬಂಧಕರು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಇಂಟರ್ನೆಟ್, ಇನ್ನೊಂದು ಜನಸಂಖ್ಯಾ ವೃದ್ಧಿ. ಚುಟ್ಟಿ ಪತ್ರ ಅಂತೂ 5 ಅಂಕ ತಾವು 8ನೇ ತರಗತಿಯಿಂದ ಬರಿತಾನೆ ಇದ್ದೀರಿ. ಸೊ ಇವೆಲ್ಲ ಏನ್ ನೋಡಿದ್ರೆ ಏನಾಗ್ನಿಸ್ತದ ಅಂದ್ರೆ ಅಬೌವ್ 60 ಮಾರ್ಕ್ಸ್ ಕ್ವಶನ್ಸ್ ಗಳು ಬಂದೇ ಬರ್ತವೆ. ವಿಡಿಯೋಗಳನ್ನ ಪಾಸ್ ಮಾಡಿ ಕ್ವಶನ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಆನ್ಸರ್ಸ್ ಗಳಿಗಾಗಿ ನಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ನಲ್ಲಿ SSLC ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಎಕ್ಸಾಮ್ ಮುಗಿದ್ಮೇಲೆ ಎಷ್ಟು ಮಾರ್ಕ್ಸ್ ಕ್ವಶನ್ ಬರ್ತವೆ ಅನ್ನೋದನ್ನ ತಾವು ಕಮೆಂಟ್ ಅಲ್ಲಿ ಮಾಡಬಹುದು. ಸೊ ಹೋಪ್ ಇದೆ 60ಕ್ಕಿಂತ ಹೆಚ್ಚಿನ ಕ್ವಶನ್ಸ್ ಗಳು ಇಲ್ಲಿಂದ ಬರ್ತವೆ. ಸೊ ನಿಮ್ಮ ಸ್ಟಡಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ SS ಮತ್ತು ಸೈನ್ಸ್ ಅಲ್ಲಿ ಕೂಡ ಇದೇ ತರನಾದ ವಿಡಿಯೋಗಳನ್ನ ಲೈನ್ ಅಪ್ ಮಾಡಿದ್ದೀವಿ. ವೇಟ್ ಮಾಡಿ. ಬಾಯ್.